ನಾನು ನೀವು ಅಲ್ಲಿ ಅವ್ರ ಮಕ್ಳಿಗೆ ಮಾಡ್ತಾರೆ ಹಂಗೆ ಗೊತ್ತಾ. ನಮಸ್ಕಾರ ಎಲ್ಲರಿಗೂ, ನನ್ನ ಫ್ರೈಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನನಗೆ ಸ್ವಲ್ಪ ವರ್ಕ್ ಬೇಗ ಮುಗ್ದಿರೋದ್ರಿಂದ ಮನೆಗೆ ಸ್ವಲ್ಪ ಬೇಗ ಬಂದೆ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಮನೆಯಿಂದನೇ ಕೆಲಸ ಮಾಡ್ತಿದ್ರು, ಹಾಗಾಗಿ ಅವ್ರು ನನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದರು. ಅಲ್ಲಿಂದ ತುಂಬಾ ಬಿಸಿಲಿತ್ತು. ಸೊ ಮನೆಗೆ ಹೊರಡೋದಕ್ಕೂ ಮುಂಚೆ ಒಂದು ಗ್ಲಾಸ್ ಜ್ಯೂಸ್ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಹಸಿವಾಗ್ತಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಏನಾದರೂ ತಿನ್ಕೊಂಡು ಹೊರಡೋಣ ಅಂತ ಒಂದು ಸ್ಯಾಂಡ್ವಿಚ್ ಮತ್ತು ಸಮೋಸ ತೊಗೊಂಡ್ವಿ. ನನ್ನ ಹಸ್ಬೆಂಡ್ನ ರೇಗಿಸ್ತಿದ್ದೀನಿ ಇಲ್ಲಿ. ಬ್ಯಾಲೆನ್ಸ್ಡ್ ಡಯೆಟ್ಟು, ಸ್ಯಾಂಡ್ವಿಚ್ ನಿಮಗೆ, ಸಮೋಸ ನನಗೆ ಅಂತ. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ಯಾಕೆಂದರೆ 3:15ಗೆ ನನ್ನ ಮಗಳಿಗೆ ಸ್ಕೂಲ್ ಬಿಡುತ್ತೆ. ಸೊ ಮನೆಗೆ ಬಂದು ಬ್ಯಾಗೆಲ್ಲ ಇಟ್ಟು ನನ್ನ ಮಗಳನ್ನ ಕರ್ಕೊಂಬರೋಣ ಅಂತ ಹೊರಟಿದ್ದೀನಿ. ದಿನಾಗಲೂ ನನಗೆ ಆ ಟೈಮ್ಗೆ ಹೋಗಿ ಅವಳನ್ನ ಪಿಕಪ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಇವತ್ತೊಂದಿನ ಹೋದರೆ ಅವಳಿಗೆ ಖುಷಿ ಆಗುತ್ತೆ ಅಂತ ಒಂದು 2 ನಿಮಿಷ ಕೂತ್ಕೊಂಡೆ. ನಾವೆಷ್ಟೇ ಪ್ರಪಂಚ ಸುತ್ಕೊಂಡ್ಬಂದು ನಮ್ಮ ಮನೇಲಿ ಬಂದು ನಾವು ಕೂತ್ಕೊಂಡ್ರೆ ನಮಗೆ ಹಾಯ್ ಅನಿಸುತ್ತಲ್ವ. ಸೊ ಇಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ. ನನ್ನ ಮಗಳನ್ನ ಕರ್ಕೊಂಡ್ಬಂದು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಬ್ಯಾಗ್ ಹಾಕ್ಕೊಂಡಿದ್ನ ಬ್ಯಾಗು, ಲಂಚ್ ಬ್ಯಾಗು. ಅಮ್ಮ ಇದು ನಾನು ಯೂನಿಫಾರ್ಮ್ ಕಟ್ಟು ಎಲ್ಲ ಕಡೆ ಅಮ್ಮ. ಎಸ್ ಹೆಂಗ್ ಅಪ್ಪ ಏನೋ ಕೊಡ್ತಿದ್ದೆ ಹೇಳಿ. ಸ್ಕರ್ಟ್ ಸ್ಕರ್ಟ್ ಅದು ಅದರ ಕೆಳಗಡೆ ಹೆಂಗ್ ಗೊತ್ತಾ ಅಮ್ಮ? ಚಡ್ಡಿ. ಮೇಲ್ಗಡೆ ಶರ್ಟ್. ಮೇಲ್ಗಡೆ ಶರ್ಟ್ ಅಲ್ಲ, ಒಳಸೆ ಹಂಗೆ ಮಾಡ್ಬಿಟ್ಟು ಚೆನ್ನಾಗೇ ಇಲ್ಲ. ಅಯ್ಯೋ ಇವಾಗ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ? ನಿಮ್ಗೆ ನೀವು ಹೊಸದು ಯೂನಿಫಾರ್ಮ್? ಐ ಲೈಕ್ ಇಟ್. ಯು ಲೈಕ್ ಇಟ್? ಐ ಲೈಕ್ ಇಟ್. ಹೌ ವಾಸ್ ಯುವರ್ ಡೇ ಅಟ್ ಸ್ಕೂಲ್? ಬಂದು ಫ್ರೆಶ್ ಅಪ್ ಆಗಿ ನನ್ನ ಮಗಳ ಜೊತೆ ಸ್ವಲ್ಪ ಹಾಯಾಗಿ ಕುತ್ಕೊಂಡು ಮಾತಾಡಿದೆ. ಅವಳು ಸ್ಕೂಲಲ್ಲಿ ಆಗಿರೋ ವಿಷಯ ಎಲ್ಲ ನನ್ನ ಹತ್ರ ಹೇಳ್ಕೊಳ್ತಾ ಇದ್ಲು. ಈ ಮೆಟ್ಲಲ್ಲಿ ಕುತ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಿನ್ನ ಸ್ಕೂಲ್ಗೆ ಬಂದು ಅಮ್ಮ ಕರ್ಕೊಂಬಂದ್ಲು, ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತಾ? ಏನು ಮಾಡಿದೆ ಇವತ್ತು ಸ್ಕೂಲಲ್ಲಿ? ಇವತ್ತು ಯೂನಿಫಾರ್ಮ್ ಮೆಷರ್ಮೆಂಟ್ ತೊಗೊಂಡಲ್ಲ? ಅವಳು ಚೆಕ್ಕೆ ಮಾಡಿದೆ, ಚೆನ್ನಾಗಿ ಇಲ್ಲ ಯೂನಿಫಾರ್ಮ್. ಹೊಸ ಯೂನಿಫಾರ್ಮ್ ನಿಮ್ಗೆ ಇಷ್ಟ ಆಗಲಿಲ್ವಾ? ಕಲರ್ ಡ್ರೆಸ್ ಚೆನ್ನಾಗಿರ್ತಿತ್ತು. ಹೌದಾ? ಇವಾಗ ಏನು ಮಾಡ್ತೀಯಾ? ಅಮ್ಮ ಬೇಗ ಬಂದ್ಲಿ ಇವತ್ತು ಒಂದಿನ, ನಿಂಗೆ ಖುಷಿ ಆಯ್ತಾ? ಸಖತ್ ಖುಷಿ ಆಯ್ತು. ಏನು ಮಾಡ್ತೀಯಾ ಅಮ್ಮನ ಜೊತೆ ಈಗ? ಅಮ್ಮನ ಜೊತೆ ನಾನು ಅಮ್ಮ ಗೊಬ್ಬರ ಹಾಕೊಂಡು ಮಾಡ್ಕೊಂಡ್ಬಿಡ್ತೀವಿ. ತಾಟ್ರಿ ಬರ್ತಿದ್ಯಾ ನಿಂಗೆ? ಇಟ್ಕೊಂಡು ಮಾಡ್ಕೊಂತೀನಿ. ಬಾರೋ ಬಾರೋ ಬಾರೋ. ಹೆಂಗೆ ಇಟ್ಕೊಂಡು? ಹಾಂ ಈಗಲೇ ನಿದ್ರೆ ಬರ್ತಿದೆ. ಅಮ್ಮ ನಂಗೆ ಇಟ್ಕೊಂಡು ಮಾಡ್ಕೊಳಕ್ಕೆ ನಂಗೆ ಇಷ್ಟನಾ? ಅಯ್ಯೋ ಮುದ್ದು ಕಣ, ನಾನು ಮುದ್ದು ಕಣ. ಅಯ್ಯೋ ನಿದ್ರೆ ಹಾಕ್ಬಿಡಮ್ಮ. ನಿದ್ದೆ ಬರ್ತಿದ್ಯಾ? ಎಲ್ಲ ಮೆಟ್ಲೆಲ್ಲ ಮಾಡ್ಕೊಂಡ್ಬಿಡ್ತೀಯಾ? ಏನು ಮಾಡಿದೆ ಸ್ಕೂಲಲ್ಲಿ ಇವತ್ತು ನೀನು? ಬಾಕ್ಸಿಗೆಲ್ಲ ಕೊಟ್ಟು ತಿಂದ್ಯಾ? ಅದೇನದ ಏನು ತಗೊಂಡೋಗಿ? ನಿನ್ನ ಫೇವ್ರೆಟ್ ಡಿಶ್ ಅದು? ದೋಸಾ. ದೋಸಾ ಪುಳಿಯೋಗರೆ ಚೆನ್ನಾಗಿಲ್ಲ? ಸಾಂಬಾರ್ ಚಟ್ನಿ ಚಟ್ನಿ ಅಲ್ಲಮ್ಮ, ಇಡ್ಲಿ ಸಾಂಬಾರ್ ಚಟ್ನಿ 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 ಅಲ್ಲಮ್ಮ. ಇವಾಗ ಪುಳಿಯೋಗರೆ ಮಾಡ್ಕೊಂಡು ಚೆನ್ನಾಗಿತ್ತು ಪುಳಿಯೋಗರೆ. ಆಯ್ತಾ? ನಮ್ಮಮ್ಮ ನನಗೆ ತುಂಬ ಇಷ್ಟ ಪಾಪ. ಏನು ಗೊತ್ತಾ, ನಮ್ಮಮ್ಮ ಅಡುಗೆ ಮಾಡಿಕೊಡ್ತಾರೆ, ಸ್ಕೂಲಿಂದ ಕರ್ಕೊಂಡ್ಬರ್ತಾರೆ, ಚಿಪ್ಸ್ ಕೊಡಿಸ್ತಾರೆ, ಆಮೇಲೆ ಊಟ ತಿನ್ನಿಸ್ತಾರೆ, ಕಳಿಸ್ಕೊಡ್ತಾರೆ. ಅಷ್ಟೆಲ್ಲ ನಮ್ಮಮ್ಮ ಮಾಡ್ತಾರೆ ಪಾಪ. ಪಾತ್ರೆ ತೊಳಿತಾರೆ, ಪಾತ್ರೆ ಹಿಂದೆ ಇಡ್ತಾರೆ. ಬೆಳಗ್ಗೆ ಆದಮೇಲೆ ನಮ್ಮ ಸ್ಕೂಲ್ಗೆ ಲಂಚ್ ಹಾಕ್ಕೊಡ್ತಾರೆ.
ಆಮೇಲೆ ರಂಚ್ ಹಾಕೊಂಡು ಎಲ್ಲರೂ ಮಾಡ್ತಾರೆ ಓಡು ಹೋಗಿ ಆಮೇಲೆ ನಾವು ಹೋಗಿ ಸ್ಕೂಲಿಂದ ಬಂದಾದ್ಮೇಲೆ ಸ್ಕೂಲಿಂದ ಬಂದಾದ್ಮೇಲೆ ನಾನು ಅಲ್ಲಿ ವೆಯ್ಟ್ ಮಾಡ್ತಿರ್ತೀನಿ ಮೆಟ್ಟಲ ಮೇಲೆ ಕೂತ್ಕೊಂಡು. ಅದಕ್ಕೆ ನಮ್ಮ ಅಮ್ಮ ನನ್ನ ಕರ್ಕೊಂಬರಕ್ಕೆ ಬಿಡ್ತಿದ್ರು. ಏನು ಗೊತ್ತಾರಲ್ವಾ, ಎಲ್ಲ ಅಮ್ಮನೂ ಅವ್ರ ಮಕ್ಳಿಗೆ ಮಾಡ್ತಾರೆ ಹಂಗೆ, ಗೊತ್ತಾ? ಅಮ್ಮಂದ್ರು ಮಾಡಲೇಬೇಕಲ್ವಾ? ಅಮ್ಮಂದ್ರು ಮಾಡಲೇಬೇಕು, ಸುಸ್ತಾಗತ್ತೆ, ಆದ್ರೂ ಮಾಡ್ಬೇಕಲ್ವಾ, ಬೇಜಾರಾಗುತ್ತೆ. ಅದೇ ಇವಾಗ ಏನು ಗೊತ್ತಾ, ಇವಾಗ ಅಮ್ಮಂದ್ರು ಮಾಡೋದಕ್ಕೆ ನೀನು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೊಂಡು ಬೆಸ್ಟ್ ಸ್ಟೂಡೆಂಟ್ ಅಂತ ತಗೊಂಡ್ರೆ ಅಮ್ಮ ಮಾಡಿರೋದು. ಅಲ್ಲ ಅಮ್ಮ, ನಮ್ಗೆ ಆಚೆ ಕಡೆ ರಂಜನಿ ಡಾಕ್ಟರ್ ಐಪಿಎಸ್ ಆಫೀಸರ್ ಆಗಿ ನಾನು ಡಾಕ್ಟರ್ ಆಗಿ ಎಲ್ಲರಿಗೂ ಸರಿ ಮಾಡ್ತೀನಿ. ಅದಕ್ಕೆ ನಮ್ಮಮ್ಮ ಯಾಕಂದ್ರೆ ನನ್ನ ನಾನು ಉದ್ದ ಆಗ್ತೀನಲ್ಲ, ಅವಾಗ ನಂಗೆ ಏನು ಇಷ್ಟ, ಟೀಚರ್ ಆಗೋಕೆ ಇಷ್ಟ. ಡಾಕ್ಟ್ರು ಅಂತೆ, ಟೀಚರ್ ಅಂತೆ, IPS ಅಂತೆ, ಏನಾಗ್ತೀಯ? ಯಾವ್ದು ಒಂದೇಳು, ಎಲ್ಲ ಆಗಸ್ಟ್ ವಯಸ್ಸಾಗ್ಬಿಡುತ್ತೆ. ನೀನ್ ಎಲ್ಲ ಆಗಸ್ಟ್ ವಯಸ್ಸಾಗ್ಬಿಡುತ್ತೆ ಕಂದ, ಒಂದೇಳು. ನಮ್ಮಮ್ಮ ತುಂಬಾ ಕಷ್ಟಪಡ್ತಾರೆ ಬೋಡಮ್ಮ ಮುಟ್ಟಮ್ಮ ಇವಾಗ ಏನ್ ಗೊತ್ತಾ, IPS ಅರ ನಿಂಗೇನು ಗೊತ್ತಾ ಅಡ್ವಾಂಟೇಜು ಏನ್ ಹೇಳು? ಇವಾಗ ನೀನು ಹೊಡೆದ್ರೆ ಬೈತಾರಲ್ಲ ಎಲ್ರು ನಿನ್ಗೆ, ಏನು ಯಾಕೆ ಹೊಡಿತೀಯ ಅಂತ. IPS ಆಗ್ಬಿಟ್ರೆ ನೀನು ಎಲ್ಲರನ್ನೂ ಹೊಡಿಬೋದು, ಅವಾಗ ಕೈದಿಗಳನ್ನೆಲ್ಲ ಚೆನ್ನಾಗಿ ಹೊಡಿಬೋದು, ಯಾರು ಶೂಟ್ ಮಾಡ್ಬೋದು. ಶೂಟ್ ಮಾಡ್ಬೋದು, ಹಿಂಗೆ ಅನ್ಕೊಂಡು IPS ಆದ್ರೆ ಎಲ್ಲರೂ ಚೆನ್ನಾಗಿ ಹೊಡಿಬೋದು. ಟೀಚರ್ ಆದರೆ ಬುದ್ಧಿ ಇರಬೇಕು, ಎಲ್ಲರಿಗೂ ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ಬೇಕು. ಡಾಕ್ಟರ್ ಆದರೆ ಪೇಷನ್ಸ್ ಇರಬೇಕು, ಪೇಷಂಟ್ಸ್ ಜೊತೆ ನೀಟಾಗಿ ಮಾತಾಡಬೇಕು, ಎಲ್ಲ ಆಗಬೇಕು. ನಿನ್ನ ಕೋಪ ಜಾಸ್ತಿನೇ, ಆಮೇಲೆ ಪೇಷಂಟ್ ಬಂದು ಹೊಡೆಗಿಡ್ದು ಹಾಕ್ಬಿಟ್ರೆ ನೀನೇನು ಮಾಡೋದು? ಅಲ್ಲ ನಾನು IPS ಇತ್ತು. ಇವಾಗ ನೀನು ಹೊಡೆಯೋಕ್ಕೆ ಇಷ್ಟನಾ IPS ಆಗ್ತೀಯ? ಇಲ್ಲ ನಾನು ನಮ್ಮ ಮ್ಯಾಮ್ ಎಲ್ಲರಿಗೂ ಹೊಡಿತಾರೆ. ನಿಮ್ಮ ಮೇಡಮ್ ಎಲ್ಲರಿಗೂ ಹೊಡಿತಾರೆ? ನಿಂಗೆ ಹೊಡಿದಾರೇನು ನಿಮ್ಮ ಮೇಡಮ್? ಏನ್ ಮಾಡ್ತೆ ಅಂತದಲ್ಲಿ ಸ್ಕೂಲಲ್ಲಿ? ನಾನೇನ್ ಮಾಡ್ತೀನಿ, ಓದ್ತೀನಿ ಬರ್ಕೋತೀನಿ, ಅದೇ ಕೊಡ್ತಾರೆ. ಓದಿದ್ರೆ ಬರೆದ್ರೆ ಹೊಡಿತಾರ ರಂಜು? ಏನೋ ಮಾಡಿರ್ತೀಯ ಚಿಕ್ಕದ? ನಾನೇನು ಮಾಡಿಲ್ಲ. ಬಾಬು ಹೀಗೆ ಅಂತಾರೆ, ಹಿಂಗೆಲ್ಲ. ಇವಾಗ ಇದು ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ಅವ್ರು ಕೇಳಿಸ್ಕೊಂಡ್ರೆ, ಏನ್ ರಂಜನಿ ನಿನ್ ಮನೆಗೆ ಹೋಗಿ ನನ್ನ ಬೈಕೋತೀಯ ಅಂತ ಕೇಳಿದ್ರೆ, ಸರಿ ಕುತ್ಕೋ ಇಲ್ಲ ಬರಲ್ಲ, ಅವಾಗ ಏನ್ ಹೇಳ್ತೀಯಾ? ಮ್ಯಾಮ್ ನೀವೆಲ್ಲದಕ್ಕೂ ಹೊಡಿತೀರಾ ಬೈತೀರಾ ಯಾಕೆ ಅಂತ ಕೇಳಿ. ನಿನ್ ಗುಡ್ ಗರ್ಲ್ ಅಲ್ವಾ ಸ್ಕೂಲಲ್ಲಿ? ಗುಡ್ ಗರ್ಲ್, ನಾನು ಬರ್ಕೋತಾ ಇರ್ತೀನಿ ಹೆಂಗಾರು ಕೂತ್ಕೊಂಡು. ಮತ್ತೆ ಯಾಕೆ ಬೈತಾರೆ? ಅದೇನು ಬರೀ ನಿನ್ಗೆ ನಾನು ಮ್ಯಾಮ್ ಆಗಿ ಇಂಗ್ಲಿಷ್ ನಮ್ಮ ಅಮ್ಮ ಮಾತಾಡಿ ನಿನ್ಗೊಬ್ಬಳಿಗೆ ಹೊಡಿತಾರ ಬೇರೆಯವ್ರಿಗೆ ಹೊಡಿತಾರ ಕ್ಲಾಸಲ್ಲಿ? ಎಲ್ಲಾರ್ಗು ಸುಮ್ಮನೆ ಹೊಡಿತಾರೆ. ನಮ್ಮ ಮಗಳು ಬಿಡಿಸಿರೋಂಥ ಕಲೆ ಗೋಡೆಯ ಮೇಲೆ ಒಂದು ಗೋಡೆನೂ ಬಿಟ್ಟಿಲ್ಲ ಪಾಪ, ಎಲ್ಲ ಬರ್ತಾಳೆ. ಎಲ್ಲ ಗೋಡೆಗಳು ವರ್ಣಮಯ. ಅದೇ கொஞ்சம் ಗೋಡೆಗಳ ಮೇಲೆ ಬರೀ ಸ್ಕೂಲಲ್ಲಿ ಹಿಂಗೆ ಬರ್ಗಿದ್ಬಿಟ್ಟಿಯಾ? ಅದಕ್ಕೆ ಹೊಡೆದ್ರೆ ಮೇಡಮ್ಮು ಬಿಡಿಲ್ಲ. ಸರಿ ಬಾಯ್, ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀರ ನನ್ ಜೊತೆ? ಗೇರ್ ಗೇರ್ ಮಂಗನ್ನ ಮಂಗನ್ನ ಕಲ್ಲೆಕಾಯಿ ನುಂಗನ್ನ ಕಲ್ಲೆಕಾಯಿ ನುಂಗನ್ನ ಕೊಂಬೆಯಿಂದ ಕೊಂಬೆಗೆ ಹೈಜಪ್ ಮಾಡೋ ಮಂಗನ್ನ. ಯಾರು ಹೇಳ್ಕೊತಿದ್ದ? ಇದು ನಮ್ಮ ಲಕ್ಷ್ಮಿ ಮ್ಯಾಮ್ ಹೇಳ್ಕೊಡ್ತಾರೆ. ಹೌದಾ? ಅವ್ರು ನೀವೆಲ್ಲ ಕೋತಿಗಳು ನಿಮ್ಗೆ ಹೇಳ್ಕೊಟ್ಟಿರೋದಿದಲ್ವಾ? ಹಾಡಾ? ನಾನೇನೋ ಇದು ಕೋತಿಗಳು ಮಾತ್ರ ಆಡ್ಬೇಕು ಅನ್ಕೊಂಡೆ, ಅಲ್ವಾ? ಮನುಷ್ಯರು ಆಡ್ಬೋದಾ?
ಇವಾಗ ಏನು ಇವಾಗ ಮತ್ತೆ ನಾವು ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀವಿ. ಸ್ವಲ್ಪ ಆರಾಮಾಗಿ ಮಲ್ಕೊಂಡು ತಾಯಿ ಮಗಳು ಈಗ ಎಷ್ಟು ರಂಜು 4:30 ಅಲ್ವಾ? 4:30. ಇವಾಗ ಏನಂದ್ರೆ ನನ್ನ ಮಗ ಬರ್ತಾನೆ, ಕೇಳಿ ಅಣ್ಣ ಬರ್ತಾನೆ ಈಗ 5 o'clock ಅಣ್ಣ ಬರ್ತಾನೆ ಸ್ಕೂಲಿಂದ. ಅವ್ನು ಬರೋಷ್ಟರಲ್ಲಿ ನಾವಿಬ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಬರೋಣ, ಓಕೆನಾ? ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ, ಓಕೆನಾ? ನಮ್ಮ ಏನ್ ಮಾಡ್ಲಿ ಈಗ ಅಡಿಗೆ? ಅನ್ನ ತಿಳಿ ಸಾರು, ಅನ್ನ ಮೆಣಸು ಸಾರು ಮಾಡು. ಫುಲ್ ಕೋಲ್ಡ್ ಆಗಿ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ, ತಲೆ ಭಾರ. ಸೊ ಮೆಣಸಿನ ಸಾರು ಮಾಡು, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ತಿನ್ಬಿಡೋಣ, ಹುಷಾರಾಗ್ಬಿಡುತ್ತೆ ಬೇಗ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೆಟ್ ಈ ತಿಳಿ ಸಾರು. ನಮಗೆ ಯಾವುದಾದ್ರೂ ಆಹಾರ ರುಚಿಸ್ತಿಲ್ಲ ಅಂದಾಗ, ಕೋಲ್ಡ್ ಆದಾಗ, ಹುಷಾರಿಲ್ಲ ಅಂದಾಗ ಇದು ದಿ ಬೆಸ್ಟ್. ಅಂದರೆ ಹೆಲ್ದಿನೂ ಹೌದು, ಟೇಸ್ಟಿನೂ ಹೌದು. ನಮಗೆ ತಿನ್ನೋಕ್ಕೆ ಒಂಥರ ಹಾಯ್ ಅನಿಸುತ್ತೆ, ಗಂಟಲೆಲ್ಲ ಕಟ್ಕೊಂಡಿದ್ರೆ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ರೆಸಿಪಿನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಸಿಂಪಲ್, ಯಾರು ಬೇಕಾದರೂ ಕುಕ್ ಮಾಡ್ಬೋದು ಇದನ್ನು. ಸೊ ಇಲ್ಲಿ ಒಂದು 3/4 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ಅದನ್ನ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಜೀರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋತೀನಿ. ಆ ಜೀರಿಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದು ಒಗ್ಗರಣೆಯಲ್ಲೂ ಹಾಕ್ಕೋಬೋದು, ಬಟ್ ಕುದಿಯೋವಾಗ ಹಾಕ್ಕೊಂಡ್ರೆ ನಮಗೆ ಆ ಎಸೆನ್ಸ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕಾಗಿ ನಾನು ಕುದಿಯೋವಾಗಲೇ ಇದನ್ನು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಅಷ್ಟೇ ಕುದಿಯೋವಾಗಲೇ ಹಾಕ್ಕೊಂಡ್ರೆ ಅದರದ್ದು ಎಸೆನ್ಸ್ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಒಳ್ಳೆಯದು ಅಂತ. ಊಟ ಮಾಡುವಾಗ ಕೆಲವರು ಎತ್ತಿ ಪಕ್ಕಕ್ಕೆ ಹಾಕ್ಬಿಡ್ತಾರೆ, ಹಾಗಾಗಿ. ಸೊ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನ ನಾವು ಒಂದು 3 ಕೂಗು ಚೆನ್ನಾಗಿ ಕೂಗಿಸ್ಕೊಂಡ್ರೆ, ಅಂದರೆ ಬೇಳೆ ಎಲ್ಲ ಕಾಣಿಸ್ಬೇಕು ಬಟ್ ಮೆತ್ತಗಾಗಿರಬೇಕು, ಆ ರೀತಿ ಕೂಗಿಸ್ಕೋಬೇಕು. ಕುಕ್ಕರ್ ಇಡುವಾಗ ಯಾವಾಗಲೂ ಉರಿ ನೋಡಿ ಆಚೆ ಬರಬಾರ್ದು, ಒಳಗಡೆನೇ ಇರಬೇಕು. ಅಂದರೆ ಸ್ವಲ್ಪ ಮೀಡಿಯಮ್ಮಲ್ಲಿಟ್ಟೆ ಬೇಯಿಸಬೇಕು ಯಾವಾಗಲೂ. ಈ ಟೆಕ್ನಿಕನ್ನು ನಾವು ಫಾಲೋ ಮಾಡಬೇಕು. ಸೊ ಇದಾದಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಸೊ ಈಗ 3 ಕೂಗಿದೆ ಕುಕ್ಕರು ನೋಡಿ. ಈಗ ನಮ್ಮ ಸಾರು ಈ ರೀತಿ ರೆಡಿಯಾಗಿದೆ. ಸೊ ಇದಕ್ಕೆ ಇವಾಗ ನಾವು ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೊಬಿಡೋಣ. ಅದನ್ನು ಮಾಡೋದಕ್ಕೂ ಮುಂಚೆ 2 ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ, 1 ಸ್ಪೂನ್ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಹೇಳಿದ್ನಲ್ಲ, ಬೇಕಾಗಿರೋಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ತಿಳಿ ಸಾರು ಅನ್ನೋದು ಯಾವಾಗಲೂ ನೀರಾಗಿರಬೇಕು, ಗಟ್ಟಿಯಾಗಿರಬಾರ್ದು. ಮತ್ತು 1 ಸ್ಪೂನ್ ಕೊನೆಯಲ್ಲಿ ಬೆಲ್ಲ ಹಾಕ್ಕೋತೀವಿ, ಯಾಕೆಂದರೆ ಈ ಸಾರಿಗೆ ಎಲ್ಲ ಟೇಸ್ಟು ಸೇರಿದ್ರೆ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಿಹಿ ಬೇಡ ಅನ್ನೋರು ಅದನ್ನ ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಆದಮೇಲೆ ನಾನು ಹುಣಸೆಹಣ್ಣು ಏನು ನೆನೆಸಿಟ್ಕೊಂಡಿದ್ದೆ ಅದನ್ನ ಕಿವುಚಿ ರಸ ಹಾಕ್ಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದಿಯೋವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸೊ ಇದು ಯಾವ ಮಟ್ಟಿಗೆ ಕುದಿಬೇಕಂತ ಹೇಳಿದ್ರೆ, ಅದು ಮೆಣಸಿನ ಪುಡಿ ಹಾಕಿರ್ತೀವಲ್ಲ, ಆ ಘಾಟೆಲ್ಲ ಹೋಗಿ ಘಮ ವಾಸನೆ ಬರಬೇಕು. ಇಲ್ಲಾಂದರೆ ನಾವು ಊಟ ಮಾಡುವಾಗ ಮೆಣಸಿನ ಪುಡಿ ಘಾಟ್ ಹಾಗಾಗೇ ಇರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಸಾರು ಕುದೀಲಿ. ಈ ಮೀನ್ ವೈಲ್ ನಾವು ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಹುಳಿ ಆಗಲಿ ಸಾರಾಗಲಿ ಅದರಾಗೆ ಒಗ್ಗರಣೆ ಹಾಕುವಾಗ ನಾವು ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತುಪ್ಪ 2 ಸ್ಪೂನ್ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಸಿಡಿದ ಮೇಲೆ ಮೆಣಸು ಕುಟ್ಟಿಟ್ಕೊಂಡಿದ್ದೆ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು, ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂಡು, ಬ್ಯಾಡಗಿ ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ಎಲ್ಲ ಹುಳಿಗೂ ಅಷ್ಟೇ ಸಾರಿಗೂ ಅಷ್ಟೇ ಒಗ್ಗರಣೆ ಹಾಕುವಾಗ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಈ ಒಗ್ಗರಣೆಯನ್ನು ನಾವು ಕುದಿಯೋ ಸಾರಲ್ಲಿ ಹಾಕಿಬಿಟ್ಟು ಒಂದು 2 ನಿಮಿಷ ಅದನ್ನ ಕುದಿಯೋಕ್ಕೆ ಬಿಡೋಣ. ಅಷ್ಟೇ, ನಮ್ಮ ಟೇಸ್ಟಿ ತಿಳಿ ಸಾರು ರೆಡಿ ಟು ಟೇಸ್ಟ್. ಅನ್ನ ಸಾರು ಕಲಿಸ್ಕೊಡ್ತಾ ಇದ್ದೀನಿ. ನನಗೆ ನಿಮಗೆ ಅನ್ನ ಸಾರನ? ನಾನು ಸಾರು ಮಾಡಿದಾಗ ಫಸ್ಟ್ ಏನು ತಿಂತೀನಿ ಎಲ್ಲ ಉಪ್ಪಿನಕಾಯಿ ಅನ್ನ. ಸೊ ನನಗೆ ಫಸ್ಟ್ ತುತ್ತು ಅಲ್ಲೇ ತೋರಿಸಿ. ಸೊ ಫಸ್ಟ್ ತುತ್ತು ಈ ತಟ್ಟೆ ಕಾಣಿಸ್ತಾನೆ ಅಂತ. ಫಸ್ಟ್ ತುತ್ತು ನಾನು ಯಾವಾಗಲೂ ಟೊಮೆಟೊ ಪಿಕ್ಕಲ್ ಹಾಕ್ಕೋತೀನಿ, ಅದು ನನಗೆ ತುಂಬ ಇಷ್ಟ. ಅಲ್ಲಿದೆ. ಸೊ ನಿನಗೆ ಇಲ್ಲಿ ನೋಡಿ, ನನಗೆ ಏನು ಮಾಡ್ತೀನಿ, ತಟ್ಟೆ ಸಾರು ಇಲ್ಲ ಸರಿ ತೋರಿಸ್ತೀನಿ. ಎಸ್, ಆ ತುಪ್ಪ ಹಾಕಿರ್ತೀವಲ್ಲ ಸರಿ, ಅದ್ರ ಮೇಲೆ ಸಾರು ಹಾಕ್ಕೊಂಡ್ರೆ ಅದು ರುಚಿನೇ ಬೇರೆ. ಓಕೆ, ಇದಕ್ಕೆ ನಂಚ್ಕೊಳ್ಳೋಕೆ ಆ್ಯಕ್ಚುಲಿ ಏನಿರಬೇಕು, ಮಿಕ್ಸ್ಚರು, ಚಿಪ್ಸು, ಏನಪ್ಪ ಅಮ್ಮ ಮಗ ಏನು ತಿಂತಿದ್ದೀರಾ? ಸರಿ, ನಾವು ಮನೆ ಕಟ್ಸಾಡ್ತಲ್ಲ
ಹೆಂಗಿದೆ? ಸಕ್ಕತ್ತಾಗಿದೆ. ಹೊರಗಡೆ ಚೂರು ಮೆಣಸು, ಜಗಾರ್ಲಿಕ್ಕು, ಗಾರ್ಲಿಕ್ಕು, ಜೀರಾ, ಸ್ವಲ್ಪ ಬಾಯಿ ಸೂಪರ್ ಆಗಿದೆ. ನಿಂಗೆ ಅಜ್ಜಿ? ಸೂಪರ್ ಆಗಿದೆ ಸರ್. ಅಪ್ಪ ಹುಷಾರಿಲ್ಲ ಅಂತ ಸಾರು ಮಾಡಿರೋದು ರುಚಿಯಾಗಿದೆ. ಅಪ್ಪನೂ ಹುಷಾರಾಗ್ಬಿಟ್ಟ. ಮಮ್ಮಿ ಏನ್ ತಿಂತಿದ್ಯಾ? ಟೊಮೆಟೊ ತೊಕ್ಕು ಮಾಡು. ಹೆಂಗಿದೆ? ಬಾ ಹೇಳು. ಏನಾಗಲಿ ಸರಿ, 3 ಊಟ ತಿಂದು ಸ್ವಲ್ಪ ಅನ್ನ ತಿಂದ್ರೇನೆ ತೃಪ್ತಿ. ಎಲ್ಲ ತಿಳಿ ಸರ್. ತಿಳಿ ಸಾಕ್ತಿದ್ರೆ ಅನ್ನ ಅನ್ನೋದು ಏನ್ ತಾತ ನೀವು ಊಟ ಮಾಡಲ್ವಾ? ಪರಪ್ರಪ್ಪ ಅವ್ರು ಧ್ಯಾನದಲ್ಲಿದ್ದಾರೆ. ಆ್ಯಸ್ ಯೂಶುವಲ್ ಊಟ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಒಂದು ರೌಂಡ್ ಹೊಡೆದ್ವಿ. ಎಟ್ ದ ಎಂಡ್ ಆಫ್ ದ ಡೇ ಬಿಫೋರ್ ಗೋಯಿಂಗ್ ಟು ಬೆಡ್ ಮಿಸ್ ಮಾಡ್ದಿರ ಮಾಡೋ ಒಂದು ವಿಷಯ ಏನು ಬೈಕ್ ರೈಡ್. ಮತ್ತು ಫೇವ್ರೆಟ್ ಥಿಂಗ್ ಏನು? ಬೈಕ್ ರೈಡ್. ನಾನು ನನ್ನ ವೈಫ್ ಒಂದು ಬೈಕ್ ರೈಡ್ ಎವ್ರಿ ಡೇ. ಒಂದು ಬೈಟಲ್ಲಿ ಕಾಫಿ ಕುಡಿತೀವಿ. ಕಾಫಿ ಕುಡಿದು ಮನೆಗೆ ಹೋಗಿ ನಮ್ಗೆ ಕಾಶಿ ಮಾಡೋದು. ಏನಕ್ಕೆ ಹೇಳಿ ಬೈಕ್ ರೈಡ್? ಜೊತೆಲಿ ಇರ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾಕಂದ್ರೆ ಫುಲ್ ಡೇ ಬ್ಯುಸಿಗಿರ್ತೀವಿ ಇಬ್ಬರೂ. ಈವ್ನಿಂಗು ಊಟ ಆದಮೇಲೆ ಒಂದು 15-20 ಮಿನಿಟ್ಸ್ ನಮಗೆ ಅಂತ ಒಂದು ಟೈಮ್ ಅಲಾಟ್ ಮಾಡ್ಕೊಂಡಿರ್ತೀವಿ. ಸೊ ನಾವು ನಮ್ಮದು ಮಾತುಕತೆ ನಾವು ಹಂಚ್ಕೊಳ್ಳೋದು ಏನಿರುತ್ತೆ, ಎವ್ರಿ ಡೇ ಬೆಳಗ್ಗೆ ಏನಾಯಿತು ಅಂತ ಮಾತಾಡ್ತೀವಿ. ಮಾತಾಡಿಕೊಂಡು ಆಮೇಲೆ ಕಾಫಿ ಕೊಟ್ಟು ಮನೆಗೆ ಹೋಗಿ ಮಾಡ್ತೀವಿ. ಅದರಲ್ಲಿ ಫೇವ್ರೆಟ್ ಸ್ಪಾಟು ಬೈಟು ಕಾಫಿ. ಅಪ್ಪ ಜಾಣ ಮರಿನ ನಾಯಿ ಮರಿನ? ನಾಯಿ ಮರಿನ ಜಾಣ ಮರಿನ? ಜಾಣ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಒಂದು ಹಾಡಿದೆ ಮದು. ನೀನು ಡ್ಯಾನ್ಸ್ ಮಾಡ್ರಂಜ ನೋಡಿದ್ಯಲ್ವಾ ಅದನ್ನ? ತಾತನ ಅಡಿಗೆ ನೀನು ಡ್ಯಾನ್ಸ್ ಮಾಡು. ಜಾಣ ಮರಿ ಹೇಳಿ ಅಪ್ಪ, ಡ್ಯಾನ್ಸ್ ಮಾಡ್ತಾಳೆ. ಜಾಣ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಹಾಡು ಬರುತ್ತೆ. ಸೊ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಆ ಟೈಮನ್ನು ಅಟ್ ಮೋಸ್ಟ್ ಯುಟಿಲೈಸ್ ಮಾಡ್ಕೋಬೇಕು ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಸೊ ಹೀಗಿತ್ತು ನನ್ನ ಫ್ರೈಡೇ ವ್ಲಾಗ್. ನನ್ನಷ್ಟೇ ನಿಮಗೂ ಖುಷಿಯಾಗಿದ್ದರೆ, ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಚಿಕ್ಕ ಕಮೆಂಟನ್ನು ಪಾಸ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.